ನಮ್ಮ ಸಂಘದ ವತಿಯಿಂದ ವಿಶೇಷವಾಗಿ ಪ್ರತಿ 2 ವರ್ಷ 1 ವರ್ಷ 2 ವರ್ಷಕ್ಕೊಮ್ಮೆ ಒಂದು ಸಮಾವೇಶ ರಾಜ್ಯ ಮಟ್ಟದಲ್ಲಿ ಮಾಡತಕ್ಕಂಥದ್ದು ವಿಶೇಷ. ಈ ಬಾರಿ ಹೆಚ್ಚಿನ ಒಂದು ಸಮಾವೇಶವನ್ನು ದೊಡ್ಡ ಸಂಖ್ಯೆಯಲ್ಲಿ ಮಾಡಬೇಕು ಅಂತೇಳಿ ಮಾಡ್ತಾ ಇರತಕ್ಕಂಥದ್ದು ವಿಶೇಷ. ಯಾಕಪ್ಪ ಅಂದರೆ ನಮ್ಮ ಮಾನ್ಯ ಮುಜರಾಯಿ ಸಚಿವರಾಗಿದ್ದಂತಹ ಶ್ರೀಯುತ ರಾಮಲಿಂಗಾರೆಡ್ಡಿ ಸಾಹೇಬ್ರವರು ನಮ್ಮ ಅರ್ಚಕರು ಯಾವುದೇ ಬೇಡಿಕೆಯನ್ನು ಕೊಟ್ಟ ತಕ್ಷಣವೇ ಅದನ್ನು ಪರಿಶೀಲಿಸಿ ಅದರ ಆಗುಹೋಗುಗಳನ್ನು ಪರಿಶೀಲಿಸಿ ಆ ಬೇಡಿಕೆಗೆ ಪೂರಕವಾಗಿ ಸ್ಪಂದಿಸಿ ಅರ್ಚಕರ ಪರವಾಗಿ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು ಮುಜರಾಯಿ ಇಲಾಖೆಯಲ್ಲೇ ಒಂದು ವಿಶೇಷ. ಈ ಸಿ ವರ್ಗ ದೇವಾಲಯಗಳಾಗಿರ್ಬೋದು, ಬಿ ವರ್ಗ ದೇವಾಲಯಗಳಾಗಿರ್ಬೋದು, ಎ ವರ್ಗದ ದೇವಾಲಯಗಳಾಗಿರ್ಬೋದು. ಎ ವರ್ಗದ ದೇವಾಲಯಗಳು ಅಂತಂದರೆ ಈಗಲೂ ಕೂಡ 250, 300, 500, 1000 ಪಡೆಯುವಂಥ ನೌಕರರುಗಳು ಸ್ಕೇಲ್ 8 ಅನ್ನತಕ್ಕಂಥ ಒಂದು ರೂಲ್ ಒಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಅವರಿಗೂ ಕೂಡ ಹೆಚ್ಚಿನ ಒಂದು ವೇತನ ಶ್ರೇಣಿ ನಿಗದಿ ಆಗಬೇಕು, ಅವ್ರಿಗೂ ಒಳ್ಳೆಯ ವೇತನ ಸಿಗಬೇಕು ಅಂತೇಳಿ ಒಂದು ಉದ್ದೇಶದಿಂದ 6ನೇ ವೇತನಕ್ಕೆ ಶಿಫಾರಸು ಮಾಡಿ 6, 7ನೇ ವೇತನಗಳನ್ನು ಕೂಡ ಶಿಫಾರಸು ಮಾಡಿ ಈಗಾಗಲೇ ನಮ್ಮ ಮುಜರಾಯಿ ಇಲಾಖೆಯ ಹಲವಾರು ಎ ಗ್ರೇಡ್ ದೇವಾಲಯಗಳು ಆ ಒಂದು ಎ ಗ್ರೇಡ್ ವೇತನ ಶ್ರೇಣಿಯನ್ನು ಪಡಿತಾ ಇರತಕ್ಕಂಥದ್ದು ಗಮನಾರ್ಹ. ಆ ವೇತನ ಶ್ರೇಣಿಯನ್ನು ಕೊಟ್ಟಂತಹದ್ದು ನಮ್ಮ ಮಾನ್ಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸಾಹೇಬ್ರವರು. ಅವರಿಗೆ ನಾವೊಂದು ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ನಮ್ಮ ಗೌರವ, ನಮಗೆ ಗೌರವ, ಅದು ನಮ್ಮ ಒಂದು ಆದ್ಯ ಕರ್ತವ್ಯ ಕೂಡ. ಇದೇ ಸಂದರ್ಭದಲ್ಲಿ ಮಾನ್ಯ ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರು, ಅವರು ಹೆಚ್ಚಿನ ಧಾರ್ಮಿಕ ಒಲವು ಹೊಂದಿರತಕ್ಕಂಥವರು, ಧಾರ್ಮಿಕ ಕ್ಷೇತ್ರಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡ್ತಕ್ಕಂತಹ ವ್ಯಕ್ತಿ. ಅವರಿಗೂ ಕೂಡ ಈ ಸಮಾವೇಶದಲ್ಲಿ ಅಭಿನಂದನೆಯನ್ನು, ಶುಭವನ್ನು ಕೋರತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ರಾಜ್ಯ ಮಟ್ಟದಲ್ಲಿ ಸಂಘಟನೆ ಮಾಡ್ತಾ ಇದ್ದೇವೆ. ನಾವು ರಾಜ್ಯ ಮಟ್ಟಕ್ಕೆ ಮೈಸೂರು ಜಿಲ್ಲೆಯಿಂದ 3 ಜನ ಪ್ರತಿನಿಧಿಗಳಾಗಿ ನಾವು ರಾಜ್ಯ ಸಂಘಟನೆ ಮತ್ತು ಸಮಾವೇಶದ ರೂವಾರಿಗಳಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ. ಅದೇ ರೀತಿ ಈ ಎಲ್ಲ ಒಂದು ಪ್ರೋತ್ಸಾಹವನ್ನು ಕೋರಿ ಈ ಮೈಸೂರು ಜಿಲ್ಲಾ ಅರ್ಚಕರ ಆಗಮಿಕರ ನೌಕರರ ಸಂಘಕ್ಕೆ ನಾವೆಲ್ಲರನ್ನೂ ಸಭೆಯನ್ನು ಕರೆದು ಕೇಳಿದಾಗ ಎಲ್ಲ ತುಂಬು ಹೃದಯದಿಂದ ನಮ್ಮ ಎಲ್ಲ ತಾಲೂಕು ಪದಾಧಿಕಾರಿಗಳು ಅವರ ವೈಯಕ್ತಿಕವಾಗಿ ಹಾಗೂ ತಾಲೂಕು ಸಂಘದ ವತಿಯಿಂದ ಕೂಡ ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್.